ಅಂದರೆ ನೀ ಏನು ಹೇಳೋದಿಲ್ಲ ಅಂತಾಯ್ತು. ಎಸ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್ ಚಿಕ್ಕಮಾವ. ಏನಪ್ಪ ನೀವು ಇಂಥ ಹುಡುಗಿನ ತೋರ್ಸ ಕರ್ಕೊಂಡ್ ಬಂದಿದ್ದೀರಲ್ಲ? ನನಗೆ ಮದ್ವೆನೂ ಬೇಡ, ಏನು ಬೇಡ, ಓಡೋಣ ಇಲ್ಲಿಂದ. ಕರೆಕ್ಟಾಗಿ ಹೇಳಿದೆ ಕಣ, ನಾನೇ ನಿಜವಾದ ಗಂಡ ಅಂದ್ಮೇಲೆ ನಾವು ಆ ಹುಡುಗಿ ನೋಡಕ್ ಬಂದಾಗ ನೀನ್ ಯಾಕೆ ಸುಮ್ಮನಿದ್ದೆ? ನನಗೆ ಇವಳ ಮೇಲೆ ಸೆಂಟಿಮೆಂಟ್ ಇದೆ ಅಂತ ಗಂಡ ಅಂತ ಹೇಳ್ತಿಲ್ಲ. ಇಷ್ಟು ದಿನ ಇವಳನ್ನ ಕಟ್ಕೊಂಡು ತುಂಬಾ ಅನುಭವಿಸಿದ್ದೀನಿ. ಹಾಗೆ ನಿಮ್ಮ ಮಗನೂ ಇವಳನ್ನ ಕಟ್ಕೊಂಡ್ರೆ ಏಕಕ್ಕಾಗೋದಿಲ್ಲ. ನೀವು ತುಂಬಾ ಒಳ್ಳೆಯವ್ರ ಥರ ಕಾಣಿಸ್ತೀರ. ಇವಳು ನಿಮ್ಮನೆಗೆ ಸೊಸೆ ಆಗೋಕ್ಕೆ ಲಾಯಕ್ಕಿಲ್ಲ. ಬೇರೆ ಕಡೆ ಎಲ್ಲಾದರೂ ಒಳ್ಳೆ ಹುಡುಗಿನ ನೋಡಿ ನಿಮ್ಮ ಮಗನಿಗೆ ಮದುವೆ ಮಾಡಿಸಿ. ಏನ್ರಿ ನಾಗರಾಜ್, ಇನ್ಸ್ಪೆಕ್ಟರ್ ಆಗಿ ಇಷ್ಟು ದೊಡ್ಡ ನಾಟಕ ಆಡ್ಬಿಟ್ರಲ್ಲ? ಅಲ್ಲ ಸರ್, ಮಗಳಿಗೆ ಮದುವೆ ಮಾಡಿಸಿ ಆ ವಿಷಯನೂ ನಮ್ಮ ಹತ್ರ ಮುಚ್ಚಿಟ್ಟು ಅಳಿಯ ಮನೆಗ್ ಬಂದಿದ್ರು ಅವನಿಗೂ ನಿಮ್ಗೂ ಸಂಬಂಧನೇ ಇಲ್ಲ ಅನ್ನಂಗ್ ನಾಟಕ ಮಾಡ್ಬಿಟ್ರಲ್ಲ. ಚೆನ್ನಾಗಿದೆ ರೀ. 100 ಜನದ ಮುಂದೆ ನಿಮ್ಮನ್ನು ಕರೆದು ಸನ್ಮಾನ ಮಾಡಬೇಕು. ಪೊಲೀಸ್ ಅಂತ ಹೇಳ್ತೀರಾ? ಅದೇನ್ ಪೊಲೀಸೋ ನೀವು? ನೀವು ಬೇಡ, ನಿಮ್ ಸವಾಸನೂ ಬೇಡ. ಬರ ನಡಿಯ. ಬಿಗ್ರೆ ಬಿಗ್ರೆ ಬೀಗ್ರಾಗೋರ್ ಮುಂದೆ ನನ್ನ ಮರ್ಯಾದೆ ತೆಗ್ದಿದ್ದು ಅಲ್ದೆ ಈ ಸಂಬಂಧನ ಹಾಳು ಮಾಡಿದೆ ಅಲ್ವಾ? ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಕಣೋ. ಸರಿಯಾಗಿ ಪಾಠ ಕಲಿಸ್ತೀನಿ. ಚಿರು ಬನ್ನ ಇನ್ನೂ ಬಂದಿಲ್ಲಮ್ಮ. ಚಿರು ಬಂದ. ಕಣ್ ತುಂಬಾ ಚುರುಕಾಗಿದೆ. ಎಲ್ಲರೂ ವಿಶ್ ಮಾಡೋದಕ್ಕೆ ರೆಡಿ ಆಗಿರಿ. ಯಾರು ವಿಶ್ ಮಾಡೋ ಹಾಗಿಲ್ಲ, ನಾನೇ ಚಿರುಗ್ ಫಸ್ಟ್ ವಿಶ್ ಮಾಡ್ತೀನಿ. ಸರಿನಮ್ಮ. ಮಾರ್ನಿಂಗ್. ಯಾಕೆ ಯಾರು ಏನೋ ಮಾತಾಡ್ತಾರೆ? ನಾವೆಲ್ಲ ಮೌನ ವ್ರತಪ್ಪ. ಮೌನ ವ್ರತನ? ಸುಮ್ಮನೆ ತಮಾಷೆ ಮಾಡ್ತೀಯಾರಪ್ಪ. ಸೌಂದರ್ಯ ಪೂಜೆ ಮಾಡ್ತೇಳಲ್ವಾ, ಅದಕ್ಕೆ ಎಲ್ರು ಭಕ್ತಿಯಿಂದ ನಿಂತಿದೀವಿ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಅದಕ್ಕೆ. ಹ್ಯಾಪಿ ಬರ್ತ್ಡೇ ಚಿರು. ಥ್ಯಾಂಕ್ ಯು ಸೋ ಮಚ್. ಏನೆಲ್ಲರೂ ಒಟ್ಟಿಗೆ ವಿಶ್ ಮಾಡಿದ್ರೆ ಅದಕ್ಕೆ ವಿಶ್ ಮಾಡಿದ್ಮೇಲೆ ಹಾಗೆ ವಿಶ್ ಮಾಡಬೇಕು ಅಂತ ಆರ್ಡರ್ ಆಗಿತ್ತಪ್ಪ. ಏನು? ಚಿರು, ನಿನ್ ಬರ್ತಡೇ ದಿನ ಸೌಂದರ್ಯ ತಾನೇ ಫಸ್ಟ್ ವಿಶ್ ಮಾಡೋದು, ಅದಕ್ಕೆ ಅವಳು ಮಾಡಿದ ತಕ್ಷಣ ನಾವೆಲ್ಲರೂ ವಿಶ್ ಮಾಡಿದ್ವಿ. ಸೌಂದರ್ಯನ ಕಲ್ಗು ಬೀಳಪ್ಪ. ನಾನು ಪರವಾಗಿಲ್ಲ, ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ದೇವ್ರು ನಿಂಗೆ ಒಳ್ಳೇದ್ ಮಾಡಿ. ಥ್ಯಾಂಕ್ಸ್ ಅವಿ.